ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲೋಕಭವನದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂತದ್ದು. ರಾಜಭವನದಲ್ಲಿ ನಡೆಯುವಂತಹ ಒಂದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಬರ್ತಾ ಇದ್ದಾರೆ. ನಾವೀಗ ರಾಜಭವನದ ಸುತ್ತಮುತ್ತಲ ವಾತಾವರಣ ಇದೆ, ಒಂದು ರೀತಿ ಹಬ್ಬದ ವಾತಾವರಣ, ಜಾತ್ರೆಯ ವಾತಾವರಣ ರೀತಿ ನಾವು ಕಾಣಬಹುದು. ಚಂಡೆ, ಮದ್ದಳೆ ಜೊತೆಗೆ ಬೇರೆ ಬೇರೆ ರೀತಿಯಾದ ಸಾಂಸ್ಕೃತಿಕವಾದಂತ ಒಂದು ವಾದ್ಯಗಳನ್ನ ನಾವು ನೋಡಬಹುದು. ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಂತ ಕಲಾವಿದರು ಇಲ್ಲಿ ಒಂದು ರೀತಿ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇರುವಂತಹದ್ದು. ಇಲ್ಲಿ ಬರುವಂತ ಸಾಕಷ್ಟು ಜನ ವಿವಿಐಪಿಗಳಿದ್ದಾರೆ. ಅವರು ಎಲ್ಲರೂ ಕೂಡ ಈ ಭಾಗದಿಂದ ರಾಜಭವನಕ್ಕೆ, ಲೋಕಭವನಕ್ಕೆ ಹೋಗಬೇಕು. ಇಲ್ಲಿ ಈ ವಾತಾವರಣ ಇದೆ, ಒಂದು ರೀತಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿರುವಂತಹದ್ದು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ವಿವಿಐಪಿಗಳು ಬರ್ತಾ ಇದ್ದಾರೆ. ವಿಧಾನಸೌಧ KR ಸರ್ಕಲ್ನಿಂದ ವಿಧಾನಸೌಧದ ರಸ್ತೆಯಲ್ಲಿ ಬರ್ತಾರೆ. ಆ ಬಂದಂತ ವ್ಯಕ್ತಿಗಳನ್ನ, ಪಾಸ್ ಇರುವಂತಹ ವ್ಯಕ್ತಿಗಳನ್ನ ಇಲ್ಲಿಯೇ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಡಲಾಗುತ್ತೆ. ಇಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕೊಂಡಿದ್ದಾರೆ, ಅಧಿಕಾರಿಗಳಿದ್ದಾರೆ. ಯಾರ ಬಳಿ ಪಾಸ್ ಇದೆ ಅವ್ರನ್ನ ಮಾತ್ರ ಒಳಗಡೆ ಬಿಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಬಾರಿ ಕೇವಲ 200 ವಾಹನಗಳಿಗೆ ಮಾತ್ರ ವೆಹಿಕಲ್ ಪಾಸ್ ಅನ್ನು ಕೊಟ್ಟಿರುವಂತಹದ್ದು. ವೆಹಿಕಲ್ ಪಾಸ್ ಇರುವಂತ ವಾಹನಗಳಿಗೆ ಮಾತ್ರ ಒಳಗಡೆ ಎಂಟ್ರಿ ಮಾಡ್ತಿದ್ದಾರೆ. ಇನ್ನು ಉಳಿದಂತ ವಾಹನಗಳಲ್ಲಿ ಬರುವಂತವರಿಗೆ ಅವ್ರನ್ನ ಇಲ್ಲಿಯೇ ಇಳಿಸಲಾಗುತ್ತೆ. ಈ ಒಂದು ಬ್ಯಾರಿಕೇಡ್ ಇಂದ ಮುಂದೆ ಹೋಗಬೇಕು ಅಂದ್ರೆ ಅವರ ಬಳಿ ಪಾಸ್ ಇರಬೇಕು. ವಾಹನ ಹೋಗಬೇಕು ಅಂದ್ರೆ ಅವರ ಬಳಿ ಒಂದು ವೆಹಿಕಲ್ ಪಾಸ್ ಇರಬೇಕು. ಈ ಬಾರಿ ಹೆಚ್ಚು ಜನರು ರಾಜಭವನದ ಮುಂದೆ ಅಂದ್ರೆ ಲೋಕಭವನದ ಮುಂದೆ ಸೇರ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ತಿಮ್ಮಯ್ಯ ಸರ್ಕಲ್ ನಿಂದ ಮುಂದೆ ಲೋಕಭವನದ ಕಡೆ ಹೋಗಬೇಕು ಅಂದ್ರೆ ಅವರ ಬಳಿ ಒಂದು ಪಾಸ್ಗಳು ಮಾತ್ರ ಇರಬೇಕು. ಪಾಸ್ ಇದ್ದವರಿಗೆ ಮಾತ್ರ ಎಂಟ್ರಿಯನ್ನು ಮಾಡಿಕೊಡಲಾಗುತ್ತೆ. ಅವರಿಗೆ ಒಂದು ರಾಜಭವನದ ಮುಂಭಾಗದ ರಸ್ತೆಯಲ್ಲಿರುವಂತಹ ಒಂದು ಫುಟ್ಪಾತ್ ಇದೆ. ಆ ಫುಟ್ಪಾತ್ ನ ಮುಂಭಾಗದಲ್ಲಿ ಏನು ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ, ಆ ಒಂದು ರಸ್ತೆಯಲ್ಲಿ ನೇರವಾಗಿ ಲೋಕಭವನಕ್ಕೆ ಹೋಗಿ ಎಂಟ್ರಿಯನ್ನು ತೆಗೆದುಕೊಳ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸುಮಾರು 3000 ಪಾಸ್ಗಳನ್ನ ಈಗಾಗಲೇ ವಿತರಣೆ ಮಾಡಿರುವಂತಹದ್ದು. ಆ ಪಾಸ್ಗಳನ್ನ ಇಟ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಬಂದಂತ ವಾಹನಗಳನ್ನ ಚೆಕ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ನೀವು ಯಾರು, ನಿಮಗೆ ಪಾಸ್ ಇದೆಯಾ ಅಂದ್ರೆ ವೆಹಿಕಲ್ ಪಾಸ್ ಇದೆಯಾ ಅನ್ನೋದು ಚೆಕ್ ಮಾಡಿ. ಇಲ್ಲಿ ಇನ್ನೇನು ಕೆಲ ಹೊತ್ತು ಮಾತ್ರ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಕಾರ್ಯಕ್ರಮ ಇನ್ನೇನು ಆರಂಭ ಆಗುತ್ತೆ ಅನ್ನೋ ಹೊತ್ತಿಗೆ ಈ ಒಂದು ಎಂಟ್ರಿಯನ್ನು ಕೂಡ ಬಂದ್ ಮಾಡುವಂತ ಇರುವಂತಹದ್ದು. ಇಲ್ಲಿ ಪೊಲೀಸರು ಈ ಬಾರಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಪಾಸ್ ಇಲ್ಲದೆ ಇರೋರು ಲೋಕಭವನದ ಮುಂದೆ ಹೋಗಬಾರದು. ಇನ್ನು ಬಂದಂತವರಿಗೆ, ಪಾಸ್ ಇಲ್ಲದೆ ಇರೋರಿಗೆ ಇಲ್ಲಿ LCDಗಳನ್ನು ಹಾಕಲಾಗಿದೆ. ಆ LED ಕಾರ್ಯಕ್ರಮ ನೋಡ್ಕೊಳ್ಳಿಕ್ಕೆ ಅವಕಾಶಗಳಿರುವಂತಹದ್ದು. ಒಂದು ರೀತಿ ಕ್ಷಣಕ್ಕೂ ಲೋಕಭವನದ ಸುತ್ತಮುತ್ತಲಿನ ವಾತಾವರಣ ಒಂದು ರೀತಿ ಹಬ್ಬದ ರೀತಿಯ ವಾತಾವರಣ ಇರುವಂತಹದ್ದು. ಡಿಕೆ ಶಿವಕುಮಾರ್ CM ಆಗುವಂತ ಕ್ಷಣವನ್ನ ಕಣ್ತುಂಬಿಕೊಳ್ಬೇಕು ಅಂತ ಸಾವಿರಾರು ಕಾರ್ಯಕರ್ತರು ಲೋಕಭವನದ ಕಡೆ ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ರಮೇಶ್, ಜರ್ನಲಿಸ್ಟ್, ಬೆಂಗಳೂರು. ಲೋಕಭವನದ ಸುತ್ತ ಹಬ್ಬದ ವಾತಾವರಣ ಇದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾಧ್ಯಮದವರ ಮುಂದೆ ಮಾತಾಡ್ತಾ ಇದ್ದಾರೆ. ಒಂದು ಪ್ರಾಮಾಣಿಕವಾಗಿ ರಾಯಲ್ ಆಗಿ ಮೇಡಮ್ ಫಸ್ಟ್ ಲಿಸ್ಟ್ ಅಲ್ಲೇ ಮಹಿಳೆಯರಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.